ಗೈಸ್, ನಾನೇ ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾವಿಬ್ರು ಇಲ್ಲಿ ಆರಾಮಾಗಿದ್ದೀವಿ. ಇವತ್ತಿನ ವ್ಲಾಗ್ ಬಂದು ತುಂಬಾ ಸ್ಪೆಷಲ್ ಡಿಶ್ ನಮ್ಮ ಮನೇಲಿ ಮಾಡ್ತಿದ್ದಾರೆ. ತುಂಬಾ ಸ್ಪೆಷಲ್ ಡಿಶ್ ನ ಬಂದು ನಮ್ಮ ಮನೇಲಿ ಮಾಡ್ತಿದ್ದಾರೆ. ಕನ್ನಡದಲ್ಲೇ ಬಂದು ಅದೇನ್ ಹೇಳ್ತಾರಮ್ಮ, ಕನ್ನಡ ಒತ್ತು ಸಾವಿಗೆ ಅಂತ ಹೇಳ್ತಾರೆ. ತಮಿಳಲ್ಲೇ ಸಂದಾಗಮ್ ಅಂತ ಹೇಳ್ತಾರೆ. ಕರ್ನಾಟಕದಲ್ಲೂ, ತಮಿಳ್ನಾಡಲ್ಲಿ, ಕೇರಳದಲ್ಲೆಲ್ಲ ತುಂಬಾ ಫೇಮಸ್ ಈ ಡಿಶು. ಅದನ್ನ ಬಂದು ನಮ್ಮ ಮನೇಲೆ ಟ್ರೈ ಮಾಡ್ತಾ ಇದೀವಿ. ಅದನ್ನ ನಿಮ್ಗೆ ರೆಸಿಪಿನ ತೋರ್ಸೋಣ ಅಂತ ಅನ್ಬಿಟ್ಟು ಈ ವ್ಲಾಗ್ ನ ಮಾಡ್ತಾ ಇದೀನಿ. ಈ ವ್ಲಾಗ್ ಏನಾದ್ರು ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಮತ್ತೆ ಈ ಡಿಶ್ ಅಲ್ಲಿ ಮಟನ್ ಸಾಂಬಾರ್ ಟೇಸ್ಟ್ ಮಾಡ್ತಾರೆ, ಚಿಕನ್ ಸಾಂಬಾರು ಮಾಡ್ತಾರೆ. ಬಟ್ ನಮ್ಮ ಮನೇಲೂ ಮಾಡ್ತಾರೆ. ಇವತ್ತು ಶನಿವಾರ ಅಂತ ಅಂದ್ಬಿಟ್ಟು ನಾನ್ ವೆಜ್ ಎಲ್ಲ ತಿನ್ನಲ್ಲ. ಸೊ ಅದ್ರ ಬದಲು ಕೋಕೋನಟ್ ಮಿಲ್ಕ್ ಅಲ್ಲಿ ಮಾಡ್ತಾ ಇದ್ದೀವಿ. ಚೆನ್ನಾಗಿರುತ್ತೆ. ಕೇರಳದಲ್ಲೆಲ್ಲ ಸ್ಪೆಷಲ್ ಪುಟ್ಟು ಅದೆಲ್ಲ ಕೇಳಿದ್ಯಾ ನೀನು? ತಿಂದಿದ್ಯಾ? ನಮ್ಮ ಮನೇಲಿ ಟೇಸ್ಟ್ ಮಾಡಿ ನೋಡಿಲ್ಲ. ಅದೇ ನಮ್ಮ ಅತ್ತೆ ಮನೇಲೆ ಟೇಸ್ಟ್ ಮಾಡ್ತಾ ಇದ್ದೀವಿ. ನಿಮ್ ಮನೇಲಿ ಮಾಡಿಲ್ಲ ಇದು? ನಮ್ಮ ಮನೇಲಿ ಮಾಡಿಲ್ಲ ಇದು. ಇನ್ಮೇಲೆ ನಿನ್ ಬಾಯಲ್ಲಿ ಟೇಸ್ಟ್ ಇರುತ್ತೆ. ಈ ಟೇಸ್ಟ್ ಸ್ಪೆಷಲ್ ಆಗಿರುತ್ತೆ. ನಮ್ಮಮ್ಮ ಹೆಂಗ್ ಮಾಡ್ತಾರೆ ಅಂತ ಹೋಗ್ಬಿಟ್ಟು ಎಲ್ಲರಿಗೂ ತೋರ್ಸು, ಓಕೆನಾ? ಅಮ್ಮ, ಇದು ಹೆಂಗ್ ಮಾಡ್ತೀರಾ? ಫಸ್ಟ್ ಏನೇನ್ ಮಾಡ್ಕೋಬೇಕು? ಇದೇನಿದು? ತೆಂಗಿನಕಾಯಿ ಹಾಲು. ಇದಕ್ಕೆ ತೆಂಗಿನಕಾಯಿ ಹಾಲು, ಬೆಲ್ಲ, ಏಲಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಫಸ್ಟ್ ಕಾಯಿ ಹಾಕಬೇಕು, ಹಾಲು ತಕ್ಕೋಬೇಕು. ಸ್ವಲ್ಪ ಗಟ್ಟಿಗಿರಬೇಕು ಹಾಲು. ಆಮೇಲೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಏಲಕ್ಕಿ ಹಾಕಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಇದು ಇದ್ರಲ್ಲೇ ಹಿಂಗೆ ಒತ್ತದ ಅಕ್ಕಿ ಮಾತಾನೆ ಇದು. ಅಕ್ಕಿ ಹಸಿಟ್ಟಲ್ಲೇ ಮಾಡೋದು ಇದು. ಅದನ್ನ ತೋರಿಸ್ತೀನಿ ಇದನ್ನ ಆದ್ಮೇಲೆ. ನಮ್ಮಮ್ಮಗ್ ತುಂಬಾ ಶೈ, ಅವ್ರ ಮುಖ ತೋರಿಸ್ಬೇಡ ಬೇಡ ಅಂತ ಹೇಳಿದ್ರು, ಅದಕ್ಕೆ ಮುಖ ತೋರಿಸ್ತಿಲ್ಲ. ನೋಡಿ ಇಲ್ಲಿ ಇವನು ಔಟ್ ಆಫ್ ಹೇಳು. ಇಲ್ಲಿ ನೋಡಿ, ಇಲ್ಲಿ ಔಟ್ ಆಫ್ ಬೌಂಡ್ರಿ ಅಲ್ಲಿ ಬರ್ತೈತೆ. ಫಸ್ಟ್ ಟೈಮ್ ಹಂಗೆ ಅದು ಬರಲ್ಲ, ಅದು ನೀಟಾಗಿ. ಫಸ್ಟು ಅಕ್ಕಿ ಹಸಿಟ್ಟನ್ನ ತಗೊಂಡು ನೀರಲ್ಲೇ ಬಿಸಿನೀರಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದು ಮಾಡ್ಬೇಕಲ್ಲ ಅಮ್ಮ, ಗಟ್ಟಿ ಆಗ್ಬಿಡುತ್ತೆ ಅನ್ಬಿಟ್ಟು ಮುಚ್ಚಿಟ್ಟಿದ್ದೀವಿ. ಈ ತರ ರೌಂಡ್ ಮಾಡ್ಬಿಟ್ಟು ಇಡ್ಲಿ ಹೆಂಗ್ ಮಾಡ್ತೀವೋ ಅದೇ ತರ ನಾರ್ಮಲ್ ಇದ್ರಲ್ಲೇ ಪುಟ್ಟು ಅಕ್ಕಿ ಹಸಿಟ್ಟಲ್ಲೂ ಪುಟ್ಟು ಮಾಡ್ತಾರೆ. ಚೆನ್ನಾಗಿರುತ್ತೆ. ಯಾವತ್ತಾದ್ರೂ ನಿಮ್ಗೆ ಒಂದ್ಸಲ ಅದನ್ನು ವ್ಲಾಗ್ ಮಾಡಿ ತೋರಿಸ್ತೀನಿ ರೀ. ಬಟ್ ಟೇಸ್ಟ್ ಮಾಡಿದ್ದೀನಿ ನಾನು, ಮಾಡಿದಾರೆ ಮನೇಲೆ ಟೇಸ್ಟ್ ಮಾಡಿದ್ದೀನಿ. ಇದು ಇವತ್ತೇ ಟೇಸ್ಟ್ ಮಾಡ್ತಾ ಇರೋದು ನಾನು ಅಂತಂದರೆ ನಾ ಅತ್ತೆ ಮನೇಲಿ ಇವತ್ತೇ ಟೇಸ್ಟ್ ಮಾಡ್ತಾ ಇದ್ದೀನಿ. ಇವ್ರಿಗೆ ಅದಂದ್ರೆ ತುಂಬ ಇಷ್ಟ ಅಲ್ವಾ? ನನಗೆಲ್ಲ ತಿನ್ನೋದಂದ್ರೆ ಎಲ್ಲ ಇಷ್ಟ. ಅವನ ಮುಖ ನೋಡು. ಹಾಯ್ ಹಾಯ್ ಮಾಡು. ಬಾಯ್. ಇದನ್ನೆಲ್ಲ ಫುಲ್ಲು ಇದರೆಲ್ಲ ಹಾಕ್ಬಿಟ್ಟು ಇಡ್ಲಿ ಪಾತ್ರೆ ಒಳಗಡೆ ಇಡಬೇಕು. 10 ನಿಮಿಷನಾ? ನಾನ್ ವೆಜ್ ತಿನ್ನುವಾಗ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಸಪೋಸ್ ನಾನ್ ವೆಜ್ ಬೇಡ, ವೆಜ್ ಅಲ್ಲೇ ತಿನ್ಬೇಕಂತ ಅಂದ್ರೆ ಕೋಕೋನಟ್ ಬೆಸ್ಟ್. ಆಮೇಲೆ ಕೋಕೋನಟ್ ಮಿಲ್ಕ್ ಬಂದ್ಬಿಟ್ಟು ಒಳ್ಳೇದಂತ ಅಂತಾರೆ ನಮ್ಮಮ್ಮ. ಆ ಹೊಟ್ಟೆ ಒಳಗಡೆ ಗಾಯ ಆಗಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಹುಳ ಏನಾದ್ರು ಇತ್ತು ಅಂತಂದ್ರೆ ಕ್ಲಿಯರ್ ಆಗುತ್ತೆ. ಸಲ ಮಾಡ್ತಾರೆ ನಮ್ಮಮ್ಮ ಅಷ್ಟೇ. ಅದ್ರೊಳಗಡೆ ಅದು ಕ್ಲೀನ್ ಆಗಿ ಕೂರ್ಬೇಕಂತ ಫಸ್ಟ್ ಪ್ಲೇಟ್ ಮೇಲ್ಗಡೆ ಬಂದ್ಬಿಟ್ಟು ಆಯಿಲ್ ಹಾಕ್ಬಿಡ್ತಾರೆ. ಆಯಿಲ್ ಹಾಕ್ಬಿಟ್ಟು, ಯಾಕಂದ್ರೆ ಎತ್ತುವಾಗ ಅಂಟ್ಕೊಳ್ಳುತ್ತೆ ಅಂತ, ಅಂಟಬಾರ್ದಂತ ನೀಟಾಗಿ ಇಡ್ತಾರೆ. ನನಗೆ ಇದೆಲ್ಲ ಗೊತ್ತು, ನೋಡಿದೀನಿ. ನನಗೆ ಗೊತ್ತಿಲ್ಲ. ಅಷ್ಟೇ. ಇದು ಹಿಂಗೆ ಇಡೋದಾ? ಮತ್ತೆ ಹೆಂಗ್ ಕ್ಲೋಸ್ ಆಗುತ್ತೆ? ಕ್ಲೋಸ್ ಆಗಲ್ಲ ಅನ್ಸುತ್ತೆ. ಕ್ಲೋಸ್ ಆಗಲ್ಲ. 2 ಪ್ಲೇಟ್ 3 ಪ್ಲೇಟ್ ಇಕ್ಬೇಕು. ಇದಕ್ಕಂತ ಇರುತ್ತೆ ಆಕ್ಚುಲಿ. ಇದು ಬಂದ್ಬಿಟ್ಟು ಇಡ್ಲಿಗೆ, ಅದು ತಟ್ಟೆ ಇಡ್ಲಿಗೆ ಯೂಸ್ ಮಾಡ್ತೀವಿ ಅದನ್ನ. ನಮ್ಮಮ್ಮ 2-3 ಪ್ಲೇಟ್ ಎಕ್ಸ್ಟ್ರಾ ಹಾಕ್ಬಿಟ್ರಲ್ವಾ, ಅದಕ್ಕೆ ಹೈಟ್ ಸಾಲಿಲ್ಲ. ಅದು ಓಪನ್ ಅಲ್ಲಿ ಐತೆ, ಇದು ಓಪನ್ ಅಲ್ಲಿ ಇರಬಾರ್ದು. ಬೇರೆ ಪಾತ್ರೆಯಲ್ಲಿ ಇಡ್ತೀರಾ? ಇಲ್ಲ, ಬೇರೆ ಪಾತ್ರೆ ಅಂದ್ರೆ ಇದಕ್ಕಂತ ಸಪ್ರೇಟ್ ಆಗಿರುತ್ತೆ ದೊಡ್ಡದು, ಓಕೆನಾ? ಗ್ಯಾಪ್ ಬರಬಾರ್ದು ಆಕ್ಚುಲಿ. ಇಡ್ಲಿ ಪಟ್ಟೆಲು ಹಾಕ್ಬೋದು.
ಇಡ್ಲಿ ಬಟ್ಟೆ ಇಡ್ಲಿ ಮಾಡೋ ಹಾ. ಬಟ್ಟೆ ಹಾಕಿ ಅದ್ರಲ್ಲೂ ಮಾಡಬಹುದು. ನಮ್ಮಮ್ಮಗೆ ನೋಡು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ, ರೆಸಿಪೀಸ್ ಎಲ್ಲ ಚೆನ್ನಾಗಿರುತ್ತೆ. ನಾನ್ ವೆಜ್ ಇವನಿಗೆಲ್ಲ ತುಂಬಾ ಇಷ್ಟ. ಇಲ್ಲ ನಾನ್ ವೆಜ್ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ಅವನಿಗೂ ಇಷ್ಟ ಅಂತೆ. ಇಲ್ಲ ನಾನ್ ವೆಜ್ ಅಲ್ಲಿ ಇದು ಮಸಾಲ ಎಲ್ಲ ಜಾಸ್ತಿ ಆಂಧ್ರ ಸ್ಟೈಲು ಆ ತರ ಹಾಕೋದು ನಮ್ಮಮ್ಮ. ತುಂಬಾ ಯಾವತ್ತಾರು ಒಂದ್ಸಲಿ ನಾನ್ ವೆಜ್ ಮಾಡಿದಾಗ ವ್ಲಾಗ್ ಮಾಡೋಣ. ಒಂದ್ 10-5 ನಿಮಿಷ ಇದಾಗ್ಬೇಕು. ಟೈಮ್ ಬಂದು ಇವಾಗ 10:45 ಆಗ್ತಿದೆ. ಇನ್ನೊಂದು 5 ನಿಮಿಷ ಆದ್ಮೇಲೆ ಆಫ್ ಮಾಡ್ಬೇಕು ಅದನ್ನು. 5 ನಿಮಿಷ ಇಲ್ಲ 10 ಮಿನಿಟ್ಸ್ ಅಂತ. 10 ಮಿನಿಟ್ಸಾ? ಎಷ್ಟು ನಿಮಿಷ? ನೋಡಿ ಇದು ಆಲ್ರೆಡಿ ಬಾಯ್ಲ್ ಆಗ್ತಿದೆ. ನೀರು ಹೋಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರಪ್ಪ. ಇಲ್ವಾ? ಬಾಯ್ಲ್ ಆಗ್ಲೇ 5 ನಿಮಿಷ ಆಗೋಯ್ತು. ಏಯ್ ಅಷ್ಟೇ ಆಯಿತು. ಅದನ್ನ ತೆಗ್ದು ಒಂದು ಹಾಟ್ ಬಾಕ್ಸಲ್ಲಿ ಇಟ್ಬಿಟ್ರೆ ಬಿಸಿ ಬಿಸಿಯಾಗಿ ಹಂಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಹಾಲೊಳಗಡೆ ಯಾಕಮ್ಮ ಬೆಂದಿಲ್ಲ? ಇನ್ನೂ ಸ್ವಲ್ಪ ಬೇಯಬೇಕು. ಹಸಿಟ್ ಥರನೇ ಇದೆ ಅದು. ಬಟ್ ಟೈಮಿಂಗ್ಸ್ 10 ನಿಮಿಷ ಅಷ್ಟೇ. ಆದರೆ ಯಾಕೋ ಬೆಂದಿಲ್ಲ ಈ ಸರಿ. ಸರಿಯಾಗಿ ಕ್ಲೋಸ್ ಆಗಿಲ್ಲಲ್ಲ, ಅದಕ್ಕೇನೋ ಬೆಂದಿಲ್ಲ ಅನ್ಸುತ್ತೆ. ಇನ್ನೊಂದ್ಸಲಿ ಇದನ್ನ ಇಡ್ತಾ ಇದೀವಿ, ಯಾಕಂದ್ರೆ ಸ್ವಲ್ಪ ಬೆಂದಿಲ್ಲ ಅಂತ ಅನ್ಬಿಟ್ಟು ಇನ್ನೊಂದ್ಸಲಿ ಇಡ್ತಾ ಇದ್ದೀನಿ. ನಿಮ್ಮ ಅಣ್ಣ ಇಲ್ಲ, ಅಲ್ಲೋಡು ಹಸಿಟ್ಟು ತಿಂತ ಇದ್ದಾನೆ ಅಮ್ಮ, ಅವನು ಎತ್ಕೊಂಡು. ಅಯ್ಯೋ, ನಿಮ್ಮ ಅಣ್ಣ ಬಂದು ಕಟಿಂಗ್ ಶಾಪಿಗೆ ಹೋಗಿದ್ದಾರೆ, ಕಟಿಂಗ್ ಮಾಡಿಸ್ಕೊಂಡು ಬರ್ತೀನಿ ಅಂತ. ಇವತ್ತು ಸ್ಯಾಟರ್ಡೆ ಅಂತ ಅಂದ್ಬಿಟ್ಟು, ಎಲ್ಲ ಸೆಕೆಂಡ್ ಸ್ಯಾಟರ್ಡೆ ಅಲ್ವಾ, ಅದಕ್ಕೆ ಎಲ್ಲರೂ ಮನೇಲೇ ಇದ್ದೀವಿ. ಅದಕ್ಕೆ ಈ ಸ್ಪೆಷಲ್ ರೆಸಿಪಿನ ಮಾಡ್ತಿದ್ದಾರೆ ಅತ್ತೆ. ಏಯ್ ಇವನು ವ್ಲಾಗ್ ಮಾಡ್ತೀನಿ ಅಂತಾನೆ ಹೇಳ್ತಾ ಇದ್ದೆ ನಾವಲ್ಲಿಂದ. ಹೇಳು ನೀನು. ಹೇ ಗೈಸ್, ನೀನು ವ್ಲಾಗ್ ಮಾಡ್ತೀಯಾ? ನಿಮ್ಮ ಅಣ್ಣ ಬಂದು ಕಟ್ಟಿಂಗ್ ಶಾಪಿಗೆ ಹೋಗಿದ್ದಾರೆ. ಅವ್ರ ಕಟ್ಟಿಂಗ್ ಶಾಪಿಂದ ಬಂದ ಮೇಲೆ ಅವ್ರ ಹತ್ರನೂ ಟೇಸ್ಟ್ ಮಾಡಿ ನೋಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀವಿ. ನಿಮ್ಗೇನಾದರೂ ಇನ್ನೂ ಫುಲ್ಲು ಡೀಟೇಲಾಗಿ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲೇ ಕಮೆಂಟ್ ಮಾಡಿ. ನಾನು ನಿಮಗೆ ಫುಲ್ಲು ಇನ್ನೂ ಡೀಪಾಗಿ ವ್ಲಾಗ್ ಮಾಡಿ ನಾನು ಇದನ್ನು ಹಾಕ್ತೀನಿ. ಇಡ್ಲಿ ತಟ್ಟೆಲ್ಲ ಹಾಕ್ತಾ ಇದ್ದೀವಿ, ಯಾಕಂದರೆ ಅದು ಫುಲ್ಲು ಕವರಾಗಿ ಕ್ಲೋಸ್ ಆಗಿಲ್ಲ, ನೀಟಾಗಿ ಕ್ಲೋಸ್ ಆಗಿಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬರ್ತಿಲ್ಲ. ಅದಕ್ಕಾಗಿ ಇದರಲ್ಲಿ ಹಾಕ್ಬಿಟ್ಟು ನೋಡೋಣ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀವಿ. ಇದರಲ್ಲಿ ಚೆನ್ನಾಗಿ ಬಂತು ಅಂತಂದರೆ ಇದರಲ್ಲೇ ಮಾಡ್ತೀವಿ, ಯಾಕಂದರೆ ಅದು ನೀಟಾಗಿ ಕ್ಲೋಸ್ ಆಗಿಲ್ಲ. ಅದಕ್ಕೆ ನೀನೇನು ಬಗ್ಗಿ ನೋಡ್ತಿದ್ದಿ? 10 ನಿಮಿಷದಲ್ಲಿ ಬೆಂದ್ಬಿಡುತ್ತೆ. ಅದ್ರಲ್ಲಿ ಹಾಕಿದ್ರೆ ಯಾಕೋ ಬೇಯ್ತಾನೆ ಇಲ್ಲ, ನೀಟಾಗಿ ಕ್ಲೋಸ್ ಆಗಿಲ್ಲಲ್ಲ, ಅದಕ್ಕೆ ಬೆಂದಿಲ್ಲ ಅಂತ ಅನಿಸುತ್ತೆ. ಇದಕ್ಕೂ ಅಷ್ಟೇ ಸೇಮ್ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಇದು ಮಾಡಿಬಿಟ್ಟು ಇದು ಮಾಡಬೇಕು. ಚಕ್ಲಿ ಮಾಡೋ ಇದರಲ್ಲೇ ಹಸಿಟ್ಟನ್ನೆಲ್ಲ ಫುಲ್ ಅದ್ರೊಳಗಡೆ ಹಾಕಿಬಿಟ್ಟು ರೌಂಡಾಗಿ ಹಿಂಗೆ ಸುತ್ತಬೇಕು. ಅವಾಗಲೇ ಮ್ಯಾಗಿ ಥರ ಬರುತ್ತೆ ಅದು. ಉಂಡೆ ಮಾಡಿ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡಬೇಕು. ಎಣ್ಣೆ ಸ್ವಲ್ಪ ಇದು ಮಾಡ್ಕೋಬೇಕು. ಅದರೊಳಗಡೆ ಎಣ್ಣೆ ಹಾಕೋಬೇಕಾ? ಎಣ್ಣೆ ಹಾಕ್ಕೊಂಡು ಒಳಗಡೆ ಹಾಕಬೇಕು. ಇಲ್ಲ ಅಂತಂದರೆ ಎಲ್ಲ ಎಣ್ಣೆ ಹಾಕಿಲ್ಲ ಅಂದರೆ ಎಲ್ಲ ಅಂಟುತ್ತೆ. ಇಟ್ಟಿದ್ದೀವಿ ಇನ್ನೂ, ಯಾಕಂದರೆ ಸರಿಯಾಗಿ ಕ್ಲೋಸ್ ಆಗಿಲ್ಲ, ಹಂಗಾಗಿ ಬೇಯ್ತಾ ಇಲ್ಲ. 10 ನಿಮಿಷದ ಮೇಲೆ ಆಗೋಯ್ತು. ಅದಕ್ಕೆ ಇದರಲ್ಲೇ ಹಾಕ್ಬಿಟ್ಟು ನೋಡೋಣ ಬೇಯುತ್ತಾ ಇಲ್ವೋ ಅಂತ. ಯಾಕೆ ಕ್ಲೋಸ್ ಆಗಿಲ್ಲ ಅಂತಂದರೆ ಬೇಯಲ್ಲ, ಎಲ್ಲ
ಅದು ಹಬೆಲೆ ಬೇಯಬೇಕು ಅಲ್ಲ, ಎಲ್ಲ ಆಚೆ ಬರ್ತಿದೆ ಅದು ಹಬೆ, ಅದಕ್ಕೆ ಇದ್ರಲ್ಲಿ ಹಾಕ್ಬಿಟ್ಟು ಟ್ರೈ ಮಾಡೋಣ. ಸೊ ಬೆಂದಿದೆ ಅಂತ ಅನ್ಸುತ್ತೆ, ತುಂಬ ಹೊತ್ತಾಗೋಯ್ತು, 20 ನಿಮಿಷದ ಮೇಲೆ ಆಯ್ತು ಇಲ್ಲಿ ಅಮ್ಮ. ಇವಾಗ ಅದ್ರಲ್ಲಿ ಅವಾಗಲೇ ಹಾಕಿದ್ವಲ್ಲ ಅದನ್ನ ಇಡ್ತಾ ಇದೀವಿ, ಯಾಕಂದರೆ ಫುಲ್ ಇದು ಇಟ್ಟರೆ ಫುಲ್ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ, ಅದು ಕ್ಲೋಸೇ ಆಗಲಿಲ್ಲ, ಅದಕ್ಕೆ ಇದರಲ್ಲಿ ಮಾಡ್ತಾ ಇದ್ದೀವಿ. ನೀಟಾಗಿ ರೌಂಡಾಗಿ ಬರಬೇಕು, ಅದು ಅದರಲ್ಲಿ ಬರಲಿಲ್ಲ ನೀಟಾಗಿ ರೌಂಡಾಗಿ, ಅದಕ್ಕೆ ಸ್ವಲ್ಪ ಹಿಂಗಿದೆ. ನೀವು ಯಾರಾದ್ರೂ ಹಾಕ್ತೀರಾ ಅಂತಂದರೆ ಇದು ಬಂದಿದೆ ನೋಡಿ, ಈ ಥರ ನೀಟಾಗಿ ರೌಂಡಾಗಿ ಹಾಕಿದ್ರೆ ಚಿಕ್ಕದಾಗಿ ಬಂದುಬಿಡುತ್ತೆ, ಅದಕ್ಕಾಗಿ ದೊಡ್ಡದಾಗಿ ಹಾಕಿದ್ರೆ ಸ್ವಲ್ಪ ದೊಡ್ಡದಾಗೂ ಬರುತ್ತೆ. ಅಷ್ಟೇ, ಇದರಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ಬೋದು. ಕರೆಕ್ಟಾಗಿ 10 ನಿಮಿಷ ಬಿಟ್ಟು ಆಫ್ ಮಾಡಿದ್ರೆ ಕಂಪ್ಲೀಟಾಗಿ ಬೆಂದಿರುತ್ತೆ. ಗ್ಯಾಪ್ ಇರಬಾರ್ದು, ಯಾವಾಗಲೂ ಇಡ್ತೀರಾ ಅಂತಂದರೆ ಗ್ಯಾಪ್ ಇರಬಾರ್ದು, ಗ್ಯಾಪ್ ಇತ್ತು ಅಂತಂದರೆ ಅದು ಹಬೆಯಲ್ಲೇ ಬೇಯುತ್ತೆ ಅಲ್ಲ, ಹಾಗಾಗಿ ಬೇಯಲ್ಲ ನೀಟಾಗಿ ಗ್ಯಾಪ್ ಇತ್ತು ಅಂದರೆ. ಇದು ಬಂದು ಅದಕ್ಕೆ ಮಿಸ್ಟೇಕ್ ಆಗಿದ್ದು, ಗ್ಯಾಪ್ ಇತ್ತು ಅದಕ್ಕಾಗಿ ನೀಟಾಗಿ ಬೆಂದಿಲ್ಲ. ಆ ತಟ್ಟೆಲಿ ಇಟ್ಟಿದ್ದೀವಿ, ಅದಕ್ಕೆ ನೋಡೋಣ ಅದು ಹೆಂಗೆ ಬೇಯುತ್ತೆ ಅಂತ, ಅದರಲ್ಲಿ ಹೆಂಗೆ ಬರುತ್ತೆ ಅಂತ ನೋಡೋಣ. ಇದರಲ್ಲಿ ನೀಟಾಗಿ ದೊಡ್ಡದಾಗಿ ರೌಂಡಾಗಿ ಬಂದಿದೆ, ಅದು ಸ್ವಲ್ಪ ಚಿಕ್ಕದಾಗಿ. ಬ್ರಷ್ ಮಾಡ್ದಲೇ ಮಾಡ್ದಾ? ಯಾಕೆ ಚೇಂಜ್ ಮಾಡಿ, ಬಟ್ಟೆ ಎಲ್ಲ ಚೇಂಜ್ ಮಾಡಿಲ್ಲ ನಾನು ಅಂತ ಹೇಳ್ತಾವನೆ. ನನಗೆ ಬಂದು ತಮಿಳ್ ಅರ್ಥ ಆಗುತ್ತೆ, ಮಾತಾಡೋಕ್ಕೆ ಬರಲ್ಲ, ಇವಾಗ ಸ್ವಲ್ಪ ಮಾತಾಡ್ತಾ ಇದ್ದೀನಿ, ಆದರೆ ಅರ್ಥ ಆಗುತ್ತೆ ಅವ್ರು ಏನು ಹೇಳ್ತಾರೆ, ಏನು ಮಾತಾಡ್ತಾರೆ ಅಂತ ಅರ್ಥ ಆಗುತ್ತೆ, ಆದರೆ ಮಾತಾಡೋಕ್ಕೆ ಬರಲ್ಲ ಅಷ್ಟೆ ಅಲ್ಲ ವಿಕು? ನೀವು ಯಾರಾದರೂ ಟ್ರೈ ಮಾಡ್ತೀರಾ ಅಂತಂದರೆ ಟೈಟಾಗಿರೋ ಮುಚ್ಚಳನ ತೊಗೊಂಡು ಬಂದು ಇಟ್ರೆ ಅದು ನೀಟಾಗಿ ಇದಾಗ ನೋಡಿ, ಈ ಥರ ಹೊಗೆ ಬರ್ತಿದೆಯಲ್ಲ, ಈ ಹೊಗೆಯಲ್ಲೇ ಬೇಯುತ್ತೆ. ಇದು ಬ್ಯಾಟ್ರಿ ಲೋ ಅಂತ ಬರ್ತಿದೆ, ಈ ಹೊಗೆಯಲ್ಲೇ ಬೇಯುತ್ತೆ. ಇಲ್ಲ ಅಂತಂದರೆ ಅರ್ಧ ಮುಚ್ಚಿದ್ದೀರಾ ಅಂತಂದರೆ ನೀಟಾಗಿ ಬೇಯೋದೇ ಇಲ್ಲ. ಅದಕ್ಕೆ ನಾವು ದೊಡ್ಡದಲ್ಲಿ ಇಟ್ಟಿದ್ವಲ್ಲ, ಎಲ್ಲೋಯ್ತದು ತೊಳೆಯೋಕೆ ಹಾಕಿದ್ದಾರೆ ಅನಿಸುತ್ತೆ, ದೊಡ್ಡದಲ್ಲಿ ಇಟ್ಟಿದ್ವಲ್ಲ ಅದು ನೀಟಾಗಿ ಬೆಂದೇ ಇರಲಿಲ್ಲ, ಹಸಿಟಾಗೇ ಇತ್ತು. ಹಂಗಾಗಿ ನಾವು ಇವಾಗ ಚಿಕ್ಕದ್ರಲ್ಲಿ ಇಟ್ಟಿದ್ದೀವಿ. ಇಡ್ಲಿ ಪಾತ್ರೆದಲ್ಲೇ ಇಡಬೇಕು ಯಾವಾಗಲೂ ಅಷ್ಟೇ. ನೀವು ಮಾಡ್ತೀರಾ ಅಂತಂದರೆ ಇಡ್ಲಿ ಪಾತ್ರೆಯಲ್ಲಿ ಇಟ್ಟರೆ ಬೇಗ ಬೇಯುತ್ತೆ. ಫುಲ್ಲ ಟೈಟಾಗಿ ಕ್ಲೋಸ್ ಮಾಡಿದ್ರೆ ನೀಟಾಗೆ ಬೆಂದಿರ್ತಿಲ್ಲ, ಅಂದರೆ ಆವಾಗಲೇ ಹೇಳಿದ್ನಲ್ಲ ಹಸಿಟಾಗಿದೆ ಬೆಂದಿಲ್ಲ ಅಮ್ಮ ಅಂತ ಹೇಳಿದ್ನಲ್ಲ, ಆ ಥರ ಆಗಿಬಿಡುತ್ತೆ. ಇನ್ನೂ ಇದಕ್ಕೆ ಚಿಕನ್ ಸಾಂಬಾರು, ಮಟನ್ ಸಾಂಬಾರೆಲ್ಲ ಇದ್ದರೆ ಇನ್ನೂ ಸೂಪರಾಗಿರುತ್ತೆ. ನಿಮ್ಮ ಅಣ್ಣ ಬರಲಿ, ಅವ್ರ ಜೊತೆ ಕುತ್ಕೊಂಡು ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಆದರೆ ನಾನಿಲ್ಲಿ ನಮ್ಮ ಅತ್ತೆ ಮನೇಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆ ಇನ್ನೂ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಇವನಿಗಂತೂ ಇಷ್ಟ ತುಂಬ ಅಲ್ಲ ವಿಕು? ನೋಡಿ ಇನ್ನೂ ಬೇಕು ಅಂತ ಕೇಳ್ತಾನೆ. ಇನ್ನೂ ಬೇಕಾ? ಆಲ್ರೆಡಿ ತಿಂದಿದ್ದೀನಿ. ನಮ್ಮಮ್ಮನ ಟೇಸ್ಟ್ ಎಲ್ಲ ಸೂಪರ್ ಆಗಿದೆ. ಹಿಂಗಿದೆ, ಚೆನ್ನಾಗಿದೆಯಾ? ಸರಿ ಇನ್ನೂ ಮಟನ್ನು ಚಿಕನ್ನು ಇದಾಗಿರ್ತಿತ್ತು. ಏನಂದರೆ ಶನಿವಾರ ತಿನ್ನಲ್ಲ, ಶನಿವಾರ ಫ್ರೈಡೇ ಮತ್ತು ಮಂಡೇ ತಿನ್ನಲ್ಲ. ನಾನು ತಿನ್ನಲ್ಲ. ಸರ್ ನೀನು ತಿನ್ನು, ನಾನು ಬ್ರಷ್ ಮಾಡಿ ಬಂದು ನಾನು ತಿಂತೀನಿ. ಹೆಂಗಿದೆ? ಚೆನ್ನಾಗಿದೆಯಾ? ಹಾಲು ಅದೇ ಕೊಕೊನಟ್ ಹಾಲು ಐತಲ್ಲ, ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ. ಚೆನ್ನಾಗಿದೆ. ಇನ್ನು ಟೇಸ್ಟ್ ಮಾಡಬೇಕು ಮಟನ್ ಸಾರಲ್ಲಿ, ಚಿಕನ್ ಸಾರಲ್ಲಿ ಹೆಂಗಿರುತ್ತೆ ಅಂತ. ಅಷ್ಟೇ ತಾನೆ, ಮಾಡೋಣ ಬಿಡು.
ಓಕೆ ಗಾಯ್ಸ್, ಈ ವ್ಲಾಗ್ನ ಎಂಡ್ ಮಾಡ್ಕೊತೀನಿ. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನೀವು ಯಾವತ್ತಾದರೂ ಈ ಮನೆಯಲ್ಲೇ ಟ್ರೈ ಮಾಡಿ. ಚೆನ್ನಾಗಿದೆ. ಹಬ್ಬದ ದಿವಸ ಯಾವಾಗಾದರೂ ಮಾಡಿದ್ರೆ ಸ್ವೀಟಾಗಿ ಇರುತ್ತೆ, ಚೆನ್ನಾಗೂ ಇರುತ್ತೆ ಟೇಸ್ಟ್ ಮಾಡೋದಕ್ಕೆ. ನಿಮ್ಗೆ ಯಾರಿಗಾದ್ರು ಮೇಕ್ ಓವರ್ ಬೇಕಿತ್ತು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ಚೆಕ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಲವ್ ಯು, ಬಾಯ್. ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡಿ.